ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗ್ಗೆ ಇದು ಲಕ್ಕುಂಡಿ ಗ್ರಾಮದಲ್ಲಿ ಇದೀಗ ಶಿವಲಿಂಗ ಪತ್ತೆ ಆಗಿದೆ ಅಂತ ಉತ್ಖನನದ ಸ್ಥಳದ ಪಕ್ಕದ ಗೋಡೆಯಲ್ಲಿ ಶಿವಲಿಂಗ ಪತ್ತೆ ಆಗಿದೆ. ಬಹಳಷ್ಟು ದೇವಾಲಯ ಇದೆ ಲಕ್ಕುಂಡಿಗೆ ಹೋದವರಿಗೆ. ಕಪ್ಪತ್ತಗುಡ್ಡ ಮತ್ತು ಲಕ್ಕುಂಡಿ ಅಕ್ಕಪಕ್ಕದಲ್ಲಿರುವಂಥ ಪ್ರದೇಶ. ಅದು ಕಪ್ಪತ್ತಗುಡ್ಡ ಪರಿಸರಕ್ಕೆ ಖ್ಯಾತಿಯಾಗಿರೋದು ನಮಗೆಲ್ಲ ಗೊತ್ತಿದೆ. ಅದರ ಪಕ್ಕದಲ್ಲಿ ಲಕ್ಕುಂಡಿ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಬಹಳಷ್ಟು ಕಣ್ಣು ಕಾಣಿಸಿದಷ್ಟು ದೇವಸ್ಥಾನಗಳಿದೆ. ಇದೀಗ ಅಲ್ಲಿ ಶಿವಲಿಂಗ ಪತ್ತೆ ಆಗಿದೆ. ನಿನ್ನೆ ಶಿವಲಿಂಗನ ಮಾದರಿಯ ಪ್ರಾಚ್ಯ ವಿಶೇಷ ಸಿಕ್ಕಿತ್ತು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಜನತಾ ಶಿಕ್ಷಣ ಸಂಸ್ಥೆ ಕಟ್ಟಡ ತೆರವು ವೇಳೆ ಈ ಶಿವಲಿಂಗ ಪತ್ತೆಯಾಗಿರೋದು. ಕೋಟೆಗೋಡೆ ಒಳಭಾಗದಲ್ಲಿದ್ದಂಥ ಇದೀಗ ಶಿವಲಿಂಗು ಹಿತ್ತಾಳೆನ ಅಥವಾ ಕಂಚಿರದ್ದ ಅಥವಾ ತಾಮ್ರದ್ದ ಅಥವಾ ಬೆಳ್ಳಿಯದ್ದ ಅನ್ನುವಂಥ ಕುತೂಹಲ ಇದೆ. ಸಹಜವಾಗಿ ಮತ್ತೆ ಇದನ್ನು ಪುರಾತತ್ವ ಇಲಾಖೆ ಕಳಿಸ್ಕೊಡ್ತಾರೆ. ಅದಾದ ನಂತರ ಅದನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಿ ಅದು ಯಾರ ಅಧಿಕಾರದಲ್ಲಿತ್ತು, ಯಾರ ರಾಜಮನೆತನದ ವ್ಯಾಪ್ತಿಯಲ್ಲಿ ಇದು ಸೇರಿತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸ್ತಾರೆ. ಯಾಕಂದರೆ ನಾನು ಆವಾಗಲೇ ಹೇಳ್ತಾ ಇದ್ದೆ, ಚಾಲುಕ್ಯರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಕಲಚೂರಿಗಳಾಗಿರ್ಬೋದು, ವಿಜಯನಗರ, ಈ ಎಲ್ಲರ ಅರಸರ ಆಡಳಿತದಲ್ಲಿ ಲಕ್ಕುಂಡಿ ಇತ್ತು. ಆಯಾ ಕಾಲಘಟ್ಟದಲ್ಲಿ ಕೆಲವೊಂದಷ್ಟು ದೇವಾಲಯಗಳನ್ನು ಎಲ್ಲವನ್ನ ನಿರ್ಮಾಣ ಮಾಡಲಾಗಿದೆ. ಒಂದು ಐತಿಹಾಸಿಕ ಗ್ರಾಮ ಇದು. ಸಹಜವಾಗಿ ಇದೀಗ ಉತ್ಖನನದ ಸಮಯದಲ್ಲಿ ಶಿವಲಿಂಗ ಪತ್ತೆ ಆಗಿದೆ. ಈ ಹಿಂದೆ ಚಿನ್ನ, ಬೆಳ್ಳಿ ಎಲ್ಲವೂ ಕೂಡ ನಾವು ಅಂದರೆ ಚಿನ್ನ ಸಿಕ್ಕಿರೋದನ್ನು ಕೂಡ ಗಮನಿಸಿದ್ದೀವಿ. ರೀತಿ ಅನ್ನುವಂಥವರ ಕುಟುಂಬಸ್ಥರ ಆ ಜಾಗದಲ್ಲಿ ಚಿನ್ನ ಸಿಕ್ಕಿದೆ. ಅದು ಯಾವ ಕಾಲದ್ದು, ಎಷ್ಟು ಗ್ರಾಮ್ ಇತ್ತು, ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗದಗ ಪ್ರತಿನಿಧಿ ಫಾರೂಕ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಫಾರೂಕ್, ಶಿವಲಿಂಗ ಪತ್ತೆ ಆಗಿದೆ ಅಂತ ಲಕ್ಕುಂಡಿಯಲ್ಲಿ. ಉತ್ಖನನ ಕಾಮಗಾರಿ ಮುಂದುವರೆದಿದೆ. ಆ ಹಿನ್ನೆಲೆಯಲ್ಲಿ ಉತ್ಖನನ ಏನು ನಡೀತಿತ್ತು ಆ ಸ್ಥಳದ ಪಕ್ಕದಲ್ಲಿರ್ತಕ್ಕಂಥ ಗೋಡೆಯಲ್ಲಿ ಶಿವಲಿಂಗ ಪತ್ತೆಯಾಗಿದೆ. ಆದ್ರೆ ಕೋಟೆ ಗೋಡೆಯಲ್ಲಿ ಪತ್ತೆಯಾಗಿರ್ತಕ್ಕಂಥ ಶಿವಲಿಂಗ ಇದು. ನಿನ್ನೆ ಕೂಡ ಇದೇ ರೀತಿಯ ಒಂದು ಶಿವಲಿಂಗ ಮಾದರಿಯ ಒಂದು ಶಿಲೆ ಪತ್ತೆಯಾಗಿತ್ತು. ಆದ್ರೆ ಇವತ್ತು ಜನತಾ ಶಿಕ್ಷಣ ಸಂಸ್ಥೆ ಕಟ್ಟಡ ಏನು ತೆರವುಗೊಳಿಸ್ತಾ ಇದ್ರು, ಆ ವೇಳೆಯಲ್ಲಿ ಕೋಟೆ ಗೋಡೆಯ ಒಳಗಡೆ ಒಂದ್ ರೀತಿಯ ಶಿವಲಿಂಗ ಪತ್ತೆಯಾಗಿದೆ ಅಂತಾನೆ ಹೇಳ್ಬಹುದು. ಇನ್ನು ಪತ್ತೆಯಾಗಿದ್ದು ಶಿವಲಿಂಗ ಅದೇನು ತಾಮ್ರದ, ಹಿತ್ತಾಳಿದ ಅಥವಾ ಏನು ಚಿನ್ನ, ಬೆಳ್ಳಿದ ಅಂತಕ್ಕಂಥದ್ದು ಸ್ಥಳೀಯರಲ್ಲಿ ಆಮೇಲೆ ಇದು ಕುತೂಹಲ ಮೂಡಿಸಿದೆ. ಹಾಗಾಗಿ ಅದನ್ನ ಪುರಾತತ್ವ ಇಲಾಖೆ ಅಧಿಕಾರಿಗಳಷ್ಟೇ ಸ್ಪಷ್ಟಪಡಿಸಿ ಯಾವ ರೀತಿಯದು ಶಿವಲಿಂಗ ಅಂತಕ್ಕಂಥದ್ದು ಸ್ಪಷ್ಟನೆ ನೀಡಬೇಕಾಗಿದೆ. ಫಾರೂಕ್, ಈ ರಿತ್ತಿ ಕುಟುಂಬದ ಜಾಗದಲ್ಲಿ ಚಿನ್ನ ಸಿಕ್ಕಾಗ ಸರ್ಪದ ಭಯ ಇದೆ ಅಂತ ಹೇಳ್ತಾ ಇದ್ರು. ಏನೋ ಕೆಲಸ ಮಾಡುವಾಗ ಒಂದು 8 ಮೀಟರ್ ಉದ್ದದ ಹಾವು ಕೂಡ ಪತ್ತೆಯಾಗಿದೆ ಅಂತ ಹೇಳ್ತಿದ್ದಾರೆ ಅಂತ, ಹೌದಾ ಇದು? ಪ್ರವೀಣ್, ಏನಂದ್ರೆ JCB ಡ್ರೈವರ್ ಅಲ್ಲಿ ಕೆಲಸ ಮಾಡುವಾಗ ಆ ಮಣ್ಣನ್ನ ಎತ್ತಿ ಟ್ರ್ಯಾಕ್ಟರ್ ಒಳಗೆ ಹಾಕುವಾಗ ಆ ಸಮಯದಲ್ಲಿ ಹಾವನ್ನ JCB ಡ್ರೈವರ್ಗೆ ಕಂಡಿದೆ ಅಂತಕ್ಕಂಥ ಮಾಹಿತಿ. ಆದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತ್ಯಕ್ಷ ಅಂತ ಹೇಳಿ ಏನು ಹಾವು ಕಂಡಿಲ್ಲ. ಸುಮ್ಮನೆ ಊಹಾಪೋಹಗೆ ತಲೆ ಕೆಡಿಸ್ಕೊಳ್ಳಾರ್ದೇನೆ ಡ್ರೈವರ್ಗೆ ಏನೋ JCB ಆಪರೇಟರ್ಗೆ ಏನೋ ಹಾವು ಕಂಡು ಅವನ ಒಂದು ಇದರ ಮೇಲೆ ಆಧಾರದ ಮೇಲೆ ಇಲ್ಲ ಹಾವು ಇತ್ತು ಅಂತಕ್ಕಂಥ ಮಾಹಿತಿ ಅಷ್ಟೇ. ಅದರ ಹೊರತಾಗಿ ಯಾವುದೇ ರೀತಿ ಹಾವುಗಳು ಇಲ್ಲಿ ಸದ್ಯಕ್ಕೆ ಸ್ಥಳೀಯವಾಗಿ ಯಾವುದೇ ರೀತಿಯ ಹಾವುಗಳು ಕಂಡಿಲ್ಲ. ಓಕೆ ಫಾರೂಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.